ಒಂದು ಕಾಲದಲ್ಲಿ ಕರೋನಾ ಇತ್ತಂತೆ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮನಸ್ಥಿತಿ ಬಂದ್ಬಿಟ್ಟಿದೀವಿ. ಬಿಕಾಸ್ ನಮ್ಮ ಲೈಫ್ ಎಲ್ಲವೂ ಈಗ ಆರಾಮಾಗ್ಬಿಟ್ಟಿದೆ, ಮೊದಲ ತರ ಆಗೋಗಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ಹಂಗಿಲ್ಲ ಪರಿಸ್ಥಿತಿ. ಹಾಗಾದ್ರೆ ಏನದು? ದೇಶದಲ್ಲಿ ಮತ್ತೆ ಟೆನ್ಷನ್ ಹೆಚ್ಚು ಮಾಡ್ತಾ ಇದೆ ಈ ಮಹಾಮಾರಿ ಕರೋನಾ. ಏನಾಗ್ತಾ ಇದೆ ತೋರಿಸ್ತೀವಿ. ವೈರಸ್ ಮರೆಯಾಗಿದೆ ಅನ್ನುವಷ್ಟರಲ್ಲೇ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ವಿಸ್ತಾರದಲ್ಲಿ. ದೇಶದಲ್ಲಿ ನಿನ್ನೆ ಒಂದೇ ದಿನ 237 ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ನಾಲ್ಕು ವರ್ಷದ ಹಿಂದೆ ದೇಶ ಜಗತ್ತನ್ನ ನಡುಗಿಸಿದ ವೈರಸ್ ಅದು ಕೊರೋನಾ. ಅದಾದ್ಮೇಲೆ ಹಲವಾರು ರೂಪಾಂತರಿಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ, ಮ್ಯೂಟೇಷನ್ ಆಗಿ ಏನೇನಾಯ್ತು ಅಂತ. ಆದ್ರೆ ಮತ್ತೆ ಆ ಕೊರೋನಾ ಜೀವಂತವಾಗಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 237 ಕೊರೋನಾ ಪ್ರಕರಣಗಳು ದಾಖಲಾಯಿತು. ಒಟ್ಟು ದೇಶದಲ್ಲಿ 1296 ಸಕ್ರಿಯ ಕೊರೋನಾ ಕೇಸ್ಗಳು ದಾಖಲಾಗಿದೆ. ಕೇರ್ಫುಲ್, ಇದು ಅಲರ್ಟ್, ಎಚ್ಚರಿಕೆ, ಹೆದರಿಕೆಯಲ್ಲ. ನಿಮ್ಮ ಗಮನಕ್ಕಿದು. ಕೊರೋನಾ ವೈರಸ್ ದಿಢೀರ್ ಹೆಚ್ಚಳಕ್ಕೆ ಏನ್ ಕಾರಣ ಆಗ್ತಾ ಇದೆ, ಯಾಕಿರಬಹುದು? ಈಗ ತಜ್ಞರು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸಡನ್ ಆಗಿ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗೋಯ್ತು. 1296 ಆಕ್ಟಿವ್ ಕೇಸಸ್, ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ 300ರ ಗಡಿಗೆ ಬಂತು ದೇಶದ ಒಟ್ಟಾರೆ ಪ್ರಕರಣಗಳು. ಸೊ ಹಾಗಾಗಿ ಇದು ದಿನದಿಂದ ದಿನಕ್ಕೆ, ಇಲ್ಲಿಂದ ದಿನಕ್ಕೊಂದು 300-400 ಜಾಸ್ತಿ ಆಗ್ಬಿಟ್ರೆ ಒಂದು ವಾರ ಕಳೆ ತನಕ 10,000 ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದಷ್ಟು ಆತಂಕದ ವಿಚಾರ. ಆದ್ರೆ ಈಗಲೂ ಹೇಳ್ತಾ ಇದ್ದೀನಿ, ನಾವು ನಿಮಗೆ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಯಾವುದೇ ರೀತಿ ಹೆದರಿಕೆಯ ಮಾತಲ್ಲ. ಆದ್ರೆ ನಾವು ಅಲರ್ಟ್ ಆಗಿರ್ಬೇಕು ನಿಜ. ಬಿಕಾಸ್ ಇದು ನಾವು ನಮ್ಮನ್ನು ನಂಬಿಕೊಂಡ್ರು ಎಲ್ಲರ ಹೆಲ್ತ್ ಪ್ರಶ್ನೆ. ಅದರ ಮುಂದುವರಿದ ಭಾಗ ತೋರಿಸ್ತೀನಿ. ಈಗ ಕರ್ನಾಟಕದವರು ಹುಷಾರಾಗಿರ್ಬೇಕು. ಬಿಕಾಸ್ ಕೇರಳ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಬರ್ತಾ ಇದೆ. ಕೇರಳ ರಾಜ್ಯದಲ್ಲಿ ಮತ್ತೆ ಈ ಕೊರೋನಾ ಮಹಾಮಾರಿ ಒಕ್ಕರಿಸ್ತಾ ಇದೆ, ಭೀತಿ ಹುಟ್ಟಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಿದೆ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಆಕ್ಚುಲಿ ನಾವು ಕರ್ನಾಟಕದವರು ಆರಾಮಾಗಿರ್ತೀವಿ, ಆದ್ರೆ ಕರ್ನಾಟಕದ ಸುತ್ತ ಗಡಿ ಹಂಚ್ಕೊಂಡಿದಾರಲ್ಲ, ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳುನಾಡು, ಈ ಕಡೆ ಆಂಧ್ರ, ತೆಲಂಗಾಣ, ಹೀಗೆ ನಾವು ಅಲ್ಲಿಂದ ಎಷ್ಟೊಂದು ಸರಿ ಸಫರ್ ಪಟ್ಬಿಡ್ತೀವಿ. ಇದು ಅದೇ ತರ. ಕೇರಳ ರಾಜ್ಯದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ. ಡಿಸೆಂಬರ್ ಫಸ್ಟ್ ವೀಕ್ 825 ಅಂದ್ರೆ 1,000 ಕೇಸ್ ಹತ್ತತ್ರ ಬಂತದು. ದೇಶದ ಒಟ್ಟು ಪ್ರಕರಣಗಳ ಪೈಕಿ ಕೇರಳದಲ್ಲೇ 90%. ನೆನ್ಪಿಟ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀರಾ, ಕೇರ್ಫುಲ್, ಹುಷಾರಾಗಿರಿ. ಲಕ್ಷಾಂತರ ಜನ ಅಲ್ಲಿ ಹೋಗಿದ್ದೀರಾ, ಹುಷಾರಾಗಿರಿ. ಅಫ್ಕೋರ್ಸ್ ದೇವರ ಹತ್ರ ದೇವರೇ ಕಾಪಾಡಪ್ಪ ಅಂತ ಹೋಗ್ಬೇಕು, ನಂಬಿಕೆನೇ ಬದುಕು, ಇಲ್ಲ ಅಂತಲ್ಲ. ಆದರೆ ಯಾರ್ಯಾರ ಮನೆಯಲ್ಲಿ ನಿಮ್ಮ ರಿಲೇಟಿವ್ಸ್ಗಳು ಅಥವಾ ನಿಮ್ಮ ಮನೆಯವರು ಆ ದರ್ಶನಕ್ಕೆ ಹೋಗಿ ಕೇರಳದಿಂದ ಯಾರು ವಾಪಸ್ ಬರ್ತೀರಾ, ಕೇರ್ಫುಲ್. ಅದ್ರ ಬಗ್ಗೆ ಒಂದಷ್ಟು ಗಮನ ಇರಲಿ, ಆರೋಗ್ಯದ ಕಡೆ ಗಮನ ಇರಲಿ. ದೇಶದ ಒಟ್ಟು ಪ್ರಕರಣಗಳ ಪೈಕಿ 90% ಕೇರಳದಲ್ಲಿ. ನವೆಂಬರ್ನಲ್ಲಿ 479 ಮಂದಿಗೆ ಕೊರೋನಾ ಆಗಿತ್ತು, ಒಬ್ಬ ಸಾವನ್ನಪ್ಪಿದ್ರು. ಕೇರಳ ಕೊರೋನಾ ಹೆಚ್ಚಾದ ಹಿನ್ನೆಲೆಯಲ್ಲಿ ಈಗ ಗಡಿಯಲ್ಲಿ ಅಲರ್ಟ್ ಮಾಡಿದ್ದಾರೆ. ಕೊರೋನಾ ವೈರಸ್ ಪತ್ತೆ ಆಗಿದೆ, ರೂಪಾಂತರ ವೈರಸ್ ಇದು. ಕೋವಿಡ್ ಸಬ್ ವೇರಿಯಂಟ್ JN1, H1N1 ಎಲ್ಲ ಅಲ್ಲ. ಆತಂಕ ಪಡ್ತಾ ಇದೆ ಜನ ಈಗ. ಹಾಗಾಗಿ ಲೆಟ್ಸ್ ಸಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ರಾಜೇಶ್ ರಾವ್ ದೂರವಾಣಿ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ರಾಜೇಶ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನಿದು ಸಡನ್ ಆಗಿ ಈ ಸ್ಪೈಕ್ ಆಗೋದ್ ಕಾರಣ ಏನು? ನಿಮ್ಗೆ ಗೊತ್ತಿದ್ದಾಗೆ ಏನಂತ ಹೇಳಿದ್ರೆ, ಈ ಒಂದು 2019-20 ಈ ವೈರಸ್, ಕೊರೋನಾ ವೈರಸ್ ಯಾವ ರೀತಿ ಒಂದು ಆತಂಕ ಸೃಷ್ಟಿತ್ತು ಮತ್ತು ಅದು ಮಾಡಿದಂತ ಅವಾಂತರಗಳೇನು ಅಂತ ಒಂದು ಗೊತ್ತು. ಅದಾದ್ಮೇಲೆ 21-22 ಕೂಡ ಅದೇ ರೀತಿಯ ಒಂದು ವಾತಾವರಣ ಆಗಿತ್ತು. ಎರಡನೇ ಹಂತದ ಏನದು ಕೊರೋನಾ ವೈರಸ್ ಹರಡಿದಾಗ. ಆದ್ರೆ ಈಗ ಬಂದಿರುವಂತದ್ದು JN1 ಅಂತ ಹೇಳುವಂತದ್ದು, ಇದು ಅಷ್ಟೊಂದು ತೀವ್ರ ಸ್ವರೂಪವಾಗಿ ಇಲ್ಲ ಅಂತ ಹೇಳಿದ್ರು ಕೂಡ ಆದ್ರೆ ವೇಗವಾಗಿ ಹರಡುತ್ತದೆ. ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ, ಈಗ ಕೇರಳ ಒಂದು ರಾಜ್ಯದಲ್ಲೇ 825ಕ್ಕಿಂತಲೂ ಹೆಚ್ಚು ಜನರಿಗೆ ಅದು ಆವರಿಸಿಕೊಂಡಿರೋದು. ಕೇವಲ 2 ತಿಂಗಳಲ್ಲಿ
ಈ ಒಂದು ಬೆಳವಣಿಗೆ ಆಗಿರೋದು. ಬಟ್ ಇದು ಹೇಗೆ ಬಂತು ಅಂತ ಹೇಳುವಂತ ಬಗ್ಗೆ ಇನ್ನೂ ಕೂಡ ತಜ್ಞರು ಒಂದು ಸಂಗ್ರಹ ಅದರ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಮತ್ತು ಇದು ಯಾವ ರೀತಿಯಾಗಿ ಜನರ ಮೇಲೆ ಪ್ರಭಾವ ಬೀರ್ಬೋದು, ಅಂದ್ರೆ ವೇಗವಾಗಿ ಹರಡುತ್ತಿದೆ ಹೌದು, ಆದ್ರೆ ಇದು ಜೀವನ ಮೇಲೆ ಏನಾದ್ರು ಅಪಾಯವನ್ನು ತಂದೊಡ್ಡುವ ಸಾಧ್ಯತೆ ಇದೆ ಅಥವಾ ಬೇರೆ ಏನಾದ್ರು ಸೈಡ್ ಎಫೆಕ್ಟ್ ಗಳನ್ನು ತಂದೊಡ್ಡುವ ಸಾಧ್ಯತೆ ಅಂತ ಹೇಳೋದ್ರ ಬಗ್ಗೆ ಕೂಡ ತಜ್ಞರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಆತಂಕದ ವಿಚಾರ ಏನಂತಂದ್ರೆ ಕೇರಳ ಒಂದು ರಾಜ್ಯದಲ್ಲೇ ಈ ರೀತಿಯಾಗಿ ಹೆಚ್ಚಾಗಿರೋ ಕಾರಣ ಇದು ಕರ್ನಾಟಕಕ್ಕೆ ಕೂಡ ಬೇಗನೆ ಬರ್ಬೋದು. ಕರ್ನಾಟಕಕ್ಕೆ ಬೇಗ ಬಂದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಈಗಾಗಲೇ ನಮ್ಮ ಏನು ಗಡಿ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಆಸ್ಪತ್ರೆಗಳಲ್ಲಿ ಏನು ಖಾಸಗಿ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರುವಂತದ್ದು ಕೇರಳದ ಏನು ಅಲ್ಲಿನ ಜನರೇ ಬರ್ತಾರೆ ಚಿಕಿತ್ಸೆಗಾಗಿ. ಹಾಗಾಗಿ ಅವ್ರು ಬಂದ ಸಂದರ್ಭದಲ್ಲಿ ಅವರಲ್ಲಿ ಯಾವ್ದಾದ್ರು ರೀತಿಯ ಈ ಸೋಂಕಿನ ಲಕ್ಷಣ ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಬಾರ್ಡರ್ ನಲ್ಲಿ ಏನ್ ನಡೀತಾ ಇದೆ ಈಗ? ಸದ್ಯದ ಮಟ್ಟಿಗೆ ಬಾರ್ಡರ್ ಅಂದ್ರೆ ಈ ಹಿಂದೆ ಆದಂತ ಸಂದರ್ಭದಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಗಡಿಯನ್ನ ಮುಚ್ಚುವಂತ ಕೆಲಸಗಳನ್ನಾಗಿತ್ತು. ಅಂದ್ರೆ ಕೇರಳದಲ್ಲಿ ಜನರು ರಾಜ್ಯಕ್ಕೆ ಬರಲೇಬಾರದು ಅಂತ ಹೇಳೋ ನಿಟ್ಟಿನಲ್ಲಿ ಒಂದು ಬಂದ್ ರೋಡ್ ಅನ್ನು ಬಂದ್ ಮಾಡಿರುವಂತದ್ದು, ರೈಲು ಸಂಚಾರಕ್ಕೆ ಅಲ್ಲಿ ನಿರ್ಬಂಧ ಇರುವಂತ ಮಾಡಿದ್ರು. ಆದ್ರೆ ಈ ಬಾರಿ ಅಲ್ಲಿಂದ ಯಾರೆಲ್ಲ ಬರ್ತಾರೆ ಆರೋಗ್ಯ ತಪಾಸಣೆಗೆ ಅಂತ ಬರುವಂತ ಪ್ರಮುಖವಾಗಿ ಅವರನ್ನ ಆರೋಗ್ಯ ತಪಾಸಣೆಗೆ ಅಂತ ಯಾರು ಬರ್ತಾರೆ ಅವರನ್ನ ಕೊರೋನಾ ಟೆಸ್ಟ್ ಮಾಡಬೇಕು. ಅವರಲ್ಲಿ JN1 ವೈರಸ್ ಪತ್ತೆ ಆದ್ರೆ ತಕ್ಷಣ ಅದನ್ನ ಆರೋಗ್ಯ ಇಲಾಖೆ ತಿಳಿಸಬೇಕು ಮತ್ತು ಅವರನ್ನ ಕ್ವಾರಂಟೈನ್ ಮಾಡುವಂತದ್ದು ಇರ್ಬೋದು ಅಥವಾ ಅವರನ್ನ ಸಪರೇಟ್ ಮಾಡುವಂತದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೆ ಕೇರಳದ ಪ್ರತಿಯೊಬ್ಬರ ಬಗ್ಗೆ ಕೂಡ ಗಡಿಯಲ್ಲೇ ಅವರನ್ನ ತಪಾಸಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಸೂಚನೆಯನ್ನು ಈಗಾಗಿ ನೀಡುವಂತ. ಆದ್ರೆ ಇದೀಗ 825 ಪ್ರಕರಣಗಳು ಬಂದಿರುವಂತದ್ದು ಗಡಿಯಿಂದ ಸುಮಾರು ಆಚೆ ಅಂದ್ರೆ ಕಣ್ಣೂರು ನಮ್ಮ ರಾಜೇಶ್, ಈ ರೂಪಾಂತರಿ ಇದೆ JN1 ಅಂತ, ಇದರ ಸಿಂಪ್ಟಮ್ಸ್ ಏನು? ಸೊ ದಟ್ ಜನ ಕೂಡ ಅಲರ್ಟ್ ಆಗಿರ್ಲಿ. ಇಲ್ಲ, ಇದ್ರ ಸಿಂಪ್ಟಮ್ ನಿಮಗೆ ಸೇಮ್ ಏನು ಕೊರೋನಾ ವೈರಸ್ ಸಂದರ್ಭದಲ್ಲಿ ಬರ್ತಿತ್ತಂತದ್ದೇ. ಆದ್ರೆ ನಾಲಿಗೆಯ ರುಚಿಯಲ್ಲಿ ಏನು ಆ ಒಂದು ಸಂದರ್ಭದಲ್ಲಿ ಕಾಣ್ತಿತ್ತು, ಅದು ಅಂತ ಒಂದು ಸಿಂಪ್ಟಮ್ ಇಲ್ಲಿ ಕಾಣುದಿಲ್ಲ. ಯಾಕಂದ್ರೆ ನಾಲಿಗೆಗೆ ರುಚಿ ಇರ್ತದೆ, ಸ್ಮೆಲ್ ಕೂಡ ಬರ್ತದೆ. ಆದ್ರೆ ಜ್ವರ ಇದೆ ಮತ್ತು ರೂಪಾಂತರದ ವೈರಸ್ ನ ಲಕ್ಷಣಗಳೇನು ಜ್ವರಗಳಿರ್ಬೋದು, ನ್ಯೂಮೋನಿಯಾ ಇದ್ದವರಿಗೆ ಜಾಸ್ತಿಯಾಗಿ ಎಫೆಕ್ಟ್ ಆಗ್ತದೆ, ಅಸ್ತಮ ಇದ್ದವರಿಗೆ ಜಾಸ್ತಿ ಎಫೆಕ್ಟ್ ಆಗ್ತದೆ ಮತ್ತು ಬೇರೆ ಇತರ ಏನು ಕಾಯಿಲೆಗಳಿದ್ದವರಿಗೆ ಇದು ಬೇಗ ಹರಡುತ್ತೆ. ಅಂದ್ರೆ ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತವರಲ್ಲಿ ಇದು ಆವರಿಸ್ಕೊಂಡು ಹೋಗ್ತದೆ. ಅದು ಮತ್ತು ಸ್ಪ್ರೆಡ್ ಆಗುವಂತ ರೀತಿ ಕೂಡ ಅದೇ ಆಗಿದೆ. ಏನು ಕೊರೋನಾ ವೈರಸ್ ಹೇಗೆ ಸ್ಪ್ರೆಡ್ ಆಗ್ತಿದೆ, ಒಬ್ಬರನ್ನ ಮುಟ್ಟಿದೆ ಸೋಷಿಯಲ್ ಡಿಸ್ಟೆನ್ಸ್ ಏನ್ ಮೇಂಟೈನ್ ಮಾಡಬೇಕು ಅದು ಎಲ್ಲವೂ ಕೂಡ ಇಲ್ಲಿದೆ. ಆದ್ರೆ ಆ ಕೊರೋನಾ ವೈರಸ್ ನ ಮೊದಲ ಮತ್ತು ಎರಡನೇ ಹಂತದ ಒಂದು ವೈರಾಣು ಏನಿತ್ತು ಅದರಷ್ಟು ತೀವ್ರವಾಗಿ ಈ ಒಂದು ವೈರಾಣು ಇಲ್ಲ ಅಂತ ಹೇಳುವಂಥದ್ದು ಅಲ್ಲಿನ ವೈದ್ಯಕೀಯ ತಜ್ಞರು ಹೇಳಿರುವಂತದ್ದು. ಹಾಗಾಗಿ ಅಷ್ಟೊಂದು ಆತಂಕ ಪಡಬೇಕು ಅಂತಿಲ್ಲ, ಆದಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿ. ಏನು ಜನರು ಇದ್ರ ಬಗ್ಗೆ ಗೊತ್ತಾದ ತಕ್ಷಣ ಆರೋಗ್ಯ ಇಲಾಖೆಯನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ಅಲ್ಲಿ ಗುಣ ಆಗ್ತದೆ. ಮತ್ತು ಏನು ಇಂತಹ ಏನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂತವರು, ಆಗಾಗ ಪದೇ ಪದೇ ಔಷಧಗಳನ್ನು ಸೇವಿಸುವಂತವರು ತಕ್ಷಣ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಅವರ ಹತ್ರ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಯಾಕಂದ್ರೆ ಈ ಕ್ಷಣ JN1 ಅನ್ನುವಂತ ಈ ರೂಪಾಂತರಿ ಕೊರೋನಾ ಏನಿದೆ ಇದು ಇಂತಹ ಏಜ್ ಗ್ರೂಪ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ಏನಾದ್ರು? ಇಲ್ಲ, ಈಗ ಏನಂತ ಈಗ ಈ ಒಂದು JN1 ಅಂತ ಒಂದು ವೈರಾಣು ಏನು ಬಂದಿದೆ ಅದನ್ನ ಈಗ ಕೇರಳದಲ್ಲಿ ಅಧ್ಯಯನ ಮಾಡಿದ ಪ್ರಕಾರ ವಯೋಮಿತಿಯನ್ನ ಇನ್ನೂ ಅವರು ಡಿವೈಡ್ ಮಾಡಿಲ್ಲ. ಯಾಕೆಂದ್ರೆ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಬರೋದಿಲ್ಲ ಆಗಿತ್ತು ಮತ್ತು ಹೆಚ್ಚಿನ 80-60 ಮೇಲ್ನವರಿಗೆ ಜಾಸ್ತಿಯಾಗಿ ಕಾಡ್ತಿತ್ತು ಅನ್ನೋದು. ಆದ್ರೆ ಇಲ್ಲಿ ಮಿಡ್ಲ್ ಏಜ್ನವರಿಗೆ ಕೂಡ ಅದನ್ನ ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಹೆಚ್ಚಾಗಿ ಅಂದ್ರೆ ಪ್ರಮುಖವಾಗಿ ವಿದೇಶದಿಂದ ಬಂದಂತವರು ಈ ಒಂದು ವೈರಾಣು ಹೊತ್ತಂದಿರ ಕೇರಳಕ್ಕೆ ಮತ್ತು ವಿದೇಶಕ್ಕೆ ಹೆಚ್ಚಿನ ಬೇರೆ ಬೇರೆ ಭಾಗಗಳಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿದ್ದಾರೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಬಂದಿದೆ ಅಂತ ಒಂದು ಅನುಮಾನ ಆಗ್ತಾಗಿದೆ. ಬಟ್ ಈ ಬಗ್ಗೆ ಈಗಾಗಲೇ ಏನು ಆರೋಗ್ಯ ಇಲಾಖೆ ಅದರ ಬಗ್ಗೆ ಸಮಗ್ರವಾದಂತ ಒಂದು ತನಿಖೆಯನ್ನು ಮಾಡ್ತಾ ಇದೆ. ಹೇಗೆ ಬಂತು ಮತ್ತು ಇದು ಯಾವ ರೀತಿಯಾಗಿ ಹರಡಬಹುದು ಮತ್ತು ಇದು ಜೀವಕ್ಕೆ ಹಾನಿ ಇದೆ. ಯಾಕಂದ್ರೆ ಒಬ್ಬ ಈಗಾಗಲೇ ಮೃತಪಟ್ಟಿದ್ದಾನೆ. ಆದ್ರೆ ಆ ಮೃತಪಟ್ಟ ವ್ಯಕ್ತಿ ಒಂದು ಬೇರೆ ಕಾರಣಗಳಿಂದಲೂ ಕೂಡ ಬೇರೆ ಕಾಯಿಲೆಗಳು ಇತ್ತು ಅಂತ ಹೇಳುವಂತದ್ದು ಮಾಹಿತಿ ಇದೆ. ಹೀಗಾಗಿ ಈ ಒಂದು ವೈರಸ್ ಇಂದಲೇ ಸತ್ತಿದೆ ಅಂತ ಹೇಳುವಂತ ಬಗ್ಗೆ ನಿಖರವಾಗಿ ಹೇಳಲಿಲ್ಲ. ಆದ್ರೆ ಆ ವೈರಸ್ ಅವನಿಗೆ ಸೋಂಕು ತಗುಲಿತ್ತು ಮತ್ತು ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳುದು. ಹಾಗಾಗಿ ಯಾರು ಕೂಡ ಒಂದು ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ಇದಕ್ಕೆ ಏನು ಸೂಕ್ತವಂತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬಗ್ಗೆ ಸೂಕ್ತ ತಜ್ಞರ ಜೊತೆ ಈಗಾಗಲೇ ಚರ್ಚೆಗಳನ್ನು ಮಾಡ್ತಿದೆ ಅಂತ ಕೇರಳ ಸರ್ಕಾರ ಹೇಳಿದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅದೇ ರೀತಿ ಒಂದು ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅಂತ. ರಾಜೇಶ್ ರಾವ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಇದು ನಿಮ್ಮೆಲ್ಲರ ಗಮನಕ್ಕೆ. ಡೂ ರಿಮೆಂಬರ್, ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದೀವಿ. ಬಿಕಾಸ್ ಎಲ್ಲೊಂದ್ ಕಡೆ ಇದು ಸ್ಪೈಕ್ ಪಡ್ಕೋತಾ ಇದೆ, ಹೆಚ್ಚೆಚ್ಚು ಪ್ರಕರಣಗಳು ದಾಖಲಾಗ್ತಿದೆ, ಒಂದಷ್ಟು ಜನರಿಗೆ ತೊಂದರೆ ಆಗ್ತಿದೆ ಅಂದಾಗ ಹುಷಾರಾಗಿರಿ, ಅಲರ್ಟ್ ಆಗಿರಿ, ಎಲ್ಲರೂ ಕೂಡ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ. #ಸ್ಟೇ ಸೇಫ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ
ಜನಪರ.